ಕೊನೆಗೂ ನಮ್ಮ ಅರ್ಜುನ ಆನೆಯ ಸ್ಮಾರಕದ ಉದ್ಘಾಟನೆ ಆಯಿತು. ದಸರಾದಲ್ಲಿ 8 ಬಾರಿ ಅಂಬಾರಿಯನ್ನ ಹೊತ್ತು ತನ್ನ ಗಜ ಗಾಂಭೀರ್ಯದಿಂದಲೇ ಹೆಸರು ಮಾಡಿದ್ದ ಅರ್ಜುನ ಕಾಡಾನೆಗಳ ಹಟ್ಟಹಾಸ ಹೆಚ್ಚಿದಾಗ ಜನರ ಹೃದಯದಲ್ಲಿ ಭಯ ಮನೆ ಮಾಡಿದಾಗ ಒಬ್ಬ ಯೋಧ ಮೌನವಾಗಿ ಎದ್ದು ನಿಂತಿದ್ದ. ಅವನೇ ನಮ್ಮ ಅರ್ಜುನ. ಅವನ ಹೆಸರಲ್ಲೇ ಅಂತದೊಂದು ಶಕ್ತಿ ಇತ್ತು. ಅವನು ಬರೀ ಆನೆಯಲ್ಲ, ಕಾಡಿನ ಕಾವಲುಗಾರ. ಹುಲಿಗಳ ಕಾರ್ಯಾಚರಣೆ ಇರಲಿ, ಕಾಡಾನೆಗಳ ಹಟ್ಟಹಾಸ ಇರಲಿ, ಪ್ರತಿ ಬಾರಿಯೂ ಮುಂಚೂಣಿಯಲ್ಲಿರುತ್ತಿದ್ದ. 2023 ಡಿಸೆಂಬರ್ 4 ಕಾಡಾನೆಗಳ ಕಾರ್ಯಾಚರಣೆಯ ವೇಳೆ ಪಶು ವೈದ್ಯರು ಸಿಬ್ಬಂದಿಯ ಜೀವ ಉಳಿಸಿ ಹುತಾತ್ಮನಾದ. ಹಿಂದೊಮ್ಮೆ ಅವನು ಪುಂಡನೆಂದೆನಿಸಿಕೊಂಡಿದ್ದ, ಹಂತಕನ ಪಟ್ಟಕ್ಕೇರಿದ್ದ. ಆದರೆ ಅವನೇ ಸತತ 8 ಬಾರಿ ದಸರಾದಲ್ಲಿ ಅಂಬಾರಿಯನ್ನ ಹೊತ್ತ. ರಾಜ ಗಾಂಭೀರ್ಯದಲ್ಲಿ ಅವನು ನಡೆಯುತ್ತಿದ್ದರೆ ಅದನ್ನ ನೋಡುವುದೇ ಒಂಥರ ಆನಂದ. ಪುಂಡಾನೆಗಳನ್ನ ಹಿಡಿಯಲು ಹೋದಾಗ ಅರ್ಜುನ ಇದ್ದಾನೆ ಎಂಬ ಒಂದು ಧೈರ್ಯ ಸಾಕಾಗುತ್ತಿತ್ತು. ಇಂದು ಅವನ ಸಾಹಸ, ಅವನ ತ್ಯಾಗಕ್ಕೆ ಹಾಸನ ಜಿಲ್ಲೆ ಯಸಳೂರು ವಲಯದಲ್ಲಿ ಅವನ ಸಮಾಧಿ ಇರುವ ಜಾಗದಲ್ಲೇ ಒಂದು ಸ್ಮಾರಕ ನಿಂತಿದೆ. ಕಾಡಿನ ನಿಜವಾದ ಹೀರೋ ಅವನು, ಜನರಿಗಾಗಿ ಜೀವ ತ್ಯಾಗ ಮಾಡಿದ ಯೋಧ ಅವನು. ಅರ್ಜುನ ಎಂದಿಗೂ ಮರೆಯಲಾಗದ ಮಾಣಿಕ್ಯ ಅವನು. ಸೆಲ್ಯೂಟ್ ಟು ದ ಲೆಜೆಂಡ್ ಅರ್ಜುನ.